ಸರ್ ನಿನ್ನೆ ಗ್ಯಾರಂಟಿ ಅಂದ ತಕ್ಷಣ ನೆನಪಾಯ್ತು, ನಿನ್ನೆ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ರು. ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ CLP ಮೀಟಿಂಗ್ ನೋಡಿ ಸರ್, ಇದು ನೋಡಿರಿ, ನೀವು ಸುಮಾರು 54,000 ಕೋಟಿ ರೂಪಾಯಿ ಪ್ರತಿ ವರ್ಷ ನೀವು 54ರಿಂದ 55,000 ಕೋಟಿ ಗ್ಯಾರಂಟಿಗೆ ಖರ್ಚು ಮಾಡ್ತಾಯಿದ್ದೀರಿ. ನಿಮ್ಮ ಸಂಪನ್ಮೂಲ ಕಲೆಕ್ಷನ್ ಮಾಡಿಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಭ್ರಷ್ಟಾಚಾರ ಎಷ್ಟಿದೆ ಇಲ್ಲಿ. DK ಶಿವಕುಮಾರ್ ಹೇಳ್ತಾರೆ ವಿಧಾನಸಭೆಯಲ್ಲಿ, ರೈತರಿಗೆ 10 ಲಕ್ಷದ 10 ಕೋಟಿ ರೂಪಾಯಿ ಮಾಡಿರ್ತಾಳೆ. ನೀವು 8% ತೊಗೊಳಕತ್ತೀರಿ ಕಾಂಟ್ರಾಕ್ಟರ್ ಬಿಲ್ಲಿಗೆ, ನೀವು 10% ತೊಗೊಳಕತ್ತೀರಿ. ನಾಚಿಕೆ ಆಗ್ಬೇಕಲ್ಲ. ನೀವು ಭ್ರಷ್ಟಾಚಾರ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ನೈತಿಕತೆ ಇದೆ? ಅಧಿಕಾರಿಗಳು, ವಕೀಲರು ಮತ್ತು ನ್ಯಾಯಾಲಯ ಕೂಡಿ ಷಡ್ಯಂತ್ರ ಮಾಡಿ ಹೆಚ್ಚು ಮಾಡ್ಯಾರ ಅಂತೇಳಿ ನ್ಯಾಯಾಲಯಗಳ ಮ್ಯಾಗೂ ಆಪಾದನೆ ಮಾಡಿದ್ದಾರೆ. ಇವ್ರು ಮಾಡುವಂಥ ಭ್ರಷ್ಟಾಚಾರ ಇದನ್ನು ತೆಗೆದುಬಿಟ್ರೆ, ಇವ್ರು ಬರೀ DK ಶಿವಕುಮಾರ್ದೇ ಎಲ್ಲ ರೇಡ್ ಮಾಡಿ ಸರ್ಕಾರ ತೊಗೊಂಡ್ರೆ ಒಂದು ಆಲಿಮಟ್ಟಿ ಯೋಜನೆ ಪೂರ್ತಿ ಆಗ್ತದೆ. ಆದರೆ ಏನು ಮಾಡೋದು, ನಮ್ಮವರು ಅಡ್ಜಸ್ಟ್ಮೆಂಟ್ ಅದಾರ, ಅದಕ್ಕೇನು ಮಾಡೋದು? ಈಗ ಅಶೋಕ್ ಅವ್ರದ್ದು ಗಟ್ಟಿಯಾಗಿ ಧ್ವನಿ ಆಗ್ತಾ ಇಲ್ಲ ಅಂತ ಅನಿಸುತ್ತಲ್ಲ. ಅವ್ರ ಪಾಪ ಅಶೋಕ್ ಅವ್ರ ಪಾಪ, ಅವ್ರ ಮೊದಲು ನಮಗೆ ಅವ್ರ ಭಾಷೆನೇ ತಿಳಿದಿಲ್ಲ, ಅದು ಪ್ರಾಬ್ಲಮ್ ಐತೆ ನಮಗೆ. ಏನೇ ಕರೆದ್ರು ನನಗೆ ಮಾತಾಡಿದ್ರು, ಉತ್ತರ ಕರ್ನಾಟಕ ಎಲ್ಲ ಇದರಲ್ಲಿ ಇವತ್ತಿನ ಬೆಳಗಾವಿ ದೇಶದಲ್ಲಿ ಎಲ್ಲ ನೀವು ಸಹಕಾರ ಕೊಡಬೇಕು, ನಾನು ಸ್ಪೀಕರ್ ಜೊತೆ ಮಾತಾಡಿ ನಿಮಗೂ ಹೆಚ್ಚು ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು. ಒಳ್ಳೆಯದಂದೆ. ಅಷ್ಟೇ ಒಳ್ಳೆಯ ಬುದ್ಧಿ, ದೊಡ್ಡ ಬುದ್ಧಿ ಐತಲ್ಲ, ವಿಶಾಲ ಮನೋಭಾವನೆ ನಮ್ಮ ಅಶೋಕ್ ಬಲ ಐತಲ್ಲ. ಈ ಮನುಷ್ಯ ಹೋಗಿ ಹೇಳ್ತಾನೆ ಯತ್ನಾಳಿಗೆ ವಿರುದ್ಧ ಕೇಸ್ ಹಾಕ್ರಿ ಅಂತೇಳಿ ಇವ. ಯಾಕಂದ್ರೆ DK ಶಿವಕುಮಾರ್ ಭಾಳ ಕ್ಲೋಸು, ಇಬ್ಬರು ಬ್ರದರ್ಸ್ ಅದಾರ ಅವರು. DK ಶಿವಕುಮಾರು ವಿಜಯೇಂದ್ರ, ಮತ್ತೆ ಯಾರು ರೀ, ಮತ್ತೇನು ಹೆಸರು ಹಗಲೆಲ್ಲ ಏನು ಹೇಳೋದು?